ದಾಂಡೇಲಿಯಲ್ಲಿ ಸಮರ್ಪಕ ಪೂರೈಕೆ ಇಲ್ಲದ ಇಂಧನ, ಗ್ರಾಹಕರಲ್ಲಿ ಗೊಂದಲ. ದಾಂಡೇಲಿ ನಗರದಲ್ಲಿ 3 ಪೆಟ್ರೋಲ್ ಬಂಕ್ಗಳಿದ್ದು ಇತ್ತೀಚಿನ ಕೆಲವು ದಿನಗಳಿಂದ ಸಮರ್ಪಕ ರೀತಿಯಲ್ಲಿ ಇಂಧನ ಪೂರೈಕೆಯಾಗದೇ ಇರುವುದರಿಂದ ಸೇವೆಯಲ್ಲಿ ವ್ಯತ್ಯಯವಾಗಲು ಆರಂಭವಾಗಿದೆ. ಮಧ್ಯಪ್ರಾಚ್ಯ ರಾಷ್ಟ್ರಗಳಲ್ಲಿ ನಡೆಯುತ್ತಿರುವ ಯುದ್ಧದಿಂದಾಗಿ ಈ ಹಿಂದಿನ ದಿನಗಳಲ್ಲಿ ಪೆಟ್ರೋಲ್ ಬಂಕ್ಗಳಿಗೆ ಇಂಧನ ಬುಕ್ ಮಾಡಿ 1 ದಿನದ ಬಳಿಕ ಇಂಧನ ಸರಬರಾಜಾಗುತ್ತಿತ್ತು. ಆದರೆ ಇತ್ತೀಚಿನ ಕೆಲ ದಿನಗಳಿಂದ ಬುಕ್ ಮಾಡಿ 3-4 ದಿನಗಳ ನಂತರ ಇಂಧನ ಸರಬರಾಜಾಗುತ್ತಿದೆ ಎಂಬ ಮಾಹಿತಿ ಲಭ್ಯವಾಗಿದೆ. ಇಂದು ಬುಧವಾರ ಬೆಳಿಗ್ಗೆ 11 ಗಂಟೆಯಿಂದ ನಗರದ ಇಂಡಿಯನ್ ಆಯಿಲ್ ಬಂಕ್ನಲ್ಲಿ ಪೆಟ್ರೋಲ್ ಖಾಲಿಯಾಗಿ ಡೀಸೆಲ್ ನೀಡುವ ಕಾರ್ಯ ಮುಂದುವರೆದಿದೆ. ಆದರೆ ಭಾರತ್ ಪೆಟ್ರೋಲಿಯಂ ಮತ್ತು HP ಬಂಕಿನಲ್ಲಿ ಸದ್ಯಕ್ಕೆ ಪೆಟ್ರೋಲ್ ಮತ್ತು ಡೀಸೆಲ್ ನೀಡಲಾಗುತ್ತಿದೆ. ಹಾಗಾಗಿ ಭಾರತ್ ಪೆಟ್ರೋಲಿಯಂ ಮತ್ತು HP ಬಂಕಿನಲ್ಲಿ ಪೆಟ್ರೋಲ್ಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ವಾಹನಗಳು ಸರತಿಯ ಸಾಲಿನಲ್ಲಿ ನಿಂತಿರುವುದು ಇಂದು ಬುಧವಾರ ಮಧ್ಯಾಹ್ನ 2 ಗಂಟೆ ಸುಮಾರಿಗೆ ಕಂಡುಬಂದಿದೆ. ಎಂತಹದೇ ಕಠಿಣ ಪರಿಸ್ಥಿತಿಯಲ್ಲಿಯೂ ದಾಂಡೇಲಿಯ ಇಂಡಿಯನ್ ಆಯಿಲ್ ಬಂಕ್ನಲ್ಲಿ ಯಾವತ್ತೂ ಪೆಟ್ರೋಲ್ ಆಗಲಿ ಡೀಸೆಲ್ ಆಗಲಿ ಖಾಲಿಯಾಗಿರುವ ಸ್ಥಿತಿ ಬಂದಿರಲಿಲ್ಲ. ಆದರೆ ಇಂದು ಪೆಟ್ರೋಲ್ ಖಾಲಿಯಾಗುವ ಮೂಲಕ ಪೆಟ್ರೋಲ್ ಪೂರೈಕೆಯ ಸೇವೆ ನೀಡಲು ಅಸಾಧ್ಯವಾಗಿತ್ತು. ಸಮಯಕ್ಕೆ ಸರಿಯಾಗಿ ಇಂಧನ ಪೂರೈಕೆಯಾಗದೇ ಇರುವುದರಿಂದ ಗ್ರಾಹಕರಿಗೆ ಸಮರ್ಪಕ ಸೇವೆ ನೀಡಲು ತಕ್ಕ ಮಟ್ಟಿಗೆ ತೊಂದರೆಯಾಗುವಂತಾಗಿದೆ. ಇದರಿಂದ ಸಾರ್ವಜನಿಕರು ಹಾಗೂ ಗ್ರಾಹಕರು ಗೊಂದಲಕ್ಕೆ ಒಳಗಾದಂತೆ ಕಂಡುಬರುತ್ತಿದೆ.